ಶಾಲೆಯಲ್ಲಿ ಶಿಕ್ಷಕಿ ಥಳಿತ ವಿದ್ಯಾರ್ಥಿ ತಲೆಗೆ ಗಂಭೀರವಾದಂತಹ ಗಾಯಗಳಾಗಿದೆ. ಈಕೆ ನಿಜಕ್ಕೂ ಕೂಡ ಶಿಕ್ಷಕಿನ ಅಥವಾ ರಾಕ್ಷಸಿನ? ಯಾವುದೇ ವಿಚಾರ ಆಗಿರಲಿ ಈ ರೀತಿ ಹೊಡೆಯೋದ? ಶಿಕ್ಷಕಿ ಥಳಿಸಿದ್ದಾಳೆ, ವಿದ್ಯಾರ್ಥಿ ತಲೆಗೆ ಗಂಭೀರವಾದಂತಹ ಗಾಯಗಳಾಗಿದೆ. ಬಾಲಕ ತಪ್ಪು ಮಾಡಿದ್ದಾದ್ರೂ ಏನು ಹಾಗಾದ್ರೆ ಈ ರೀತಿಯಾಗಿ ಹಲ್ಲೆಯನ್ನ ಮಾಡೋದಾ? ಅದು ಯಾವ ಕಾರಣಕ್ಕೆ ತಲೆಗೆ ಗಂಭೀರವಾಗಿ ಗಾಯವಾಗಿದೆ? ಕೊಪ್ಪಳ ಜಿಲ್ಲೆಯ ಕನಕಗಿರಿ ಸರ್ಕಾರಿ ಶಾಲೆಯಲ್ಲಿ ಘಟನೆ ನಡೆದಿರೋದು. ಸುಷ್ಮಾ ಅನ್ನುವಂತ ಶಿಕ್ಷಕಿಯಿಂದ ಥಳಿಸಲಾಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ವಿದ್ಯಾರ್ಥಿ ನೋವಿನಿಂದ ನರಳಾಡ್ತಾ ಇದ್ದಾನೆ, ತಲೆಗೆ ಗಂಭೀರವಾದಂತಹ ಗಾಯಗಳಾಗಿದೆ. ದರ್ಶನ್ ಅನ್ನುವಂತ ವಿದ್ಯಾರ್ಥಿಗೆ ಈ ಮಹಾತಾಯಿ ಥಳಿಸಿರೋದು. ಕಾರಣ ಏನು ಅನ್ನುವಂತ ಪ್ರಶ್ನೆ. ತಲೆಗೆ ಗಂಭೀರವಾಗಿ ಏಟಾಗಿದೆ, ಪೆಟ್ಟು ಬಿದ್ದಿದೆ. ಆದ್ರೂ ಚಿಕಿತ್ಸೆಯನ್ನ ಕೊಡಿಸದೆ ಅಲ್ಲೂ ಕೂಡ ನಿರ್ಲಕ್ಷ್ಯವನ್ನ ಮಾಡಿದಾಳೆ ಈಕೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಶಿಕ್ಷಕಿ ಹಾಗೂ ಹೆಡ್ ಮಾಸ್ಟರ್ ವಿರುದ್ಧ ಕ್ರಮ ಆಗಬೇಕು ಅಂತ ಆಗ್ರಹವನ್ನ ಕೂಡ ಮಾಡಲಾಗ್ತಾ ಇದೆ. ಹೆಸರೇನು ಮೇಡಮ್? ಸುಷ್ಮಾ ಮೇಡಮ್ ಹೌದಲ್ಲ? ಏನು ತಗೊಂಡ್ಬಿಡಿದ್ರ? ಬಾಟ್ಲಿ ತಗೊಂಡ್ಬಿಡ್ತಾರ? ಒಲಿಗೆ ಬಿದ್ದಾವನ? ಎಷ್ಟು ಒಲಿಗೆ ಬಿದ್ದಾವ? ಸ್ವಲ್ಪ ಹೇಳು, ಏನಾಯ್ತು ಹೇಳಿ ಮಾಡಮ್ಮ. ಹೆಸರೇನು ಮೇಡಮ್? ಸುಷ್ಮಾ ಮೇಡಮ್ ಹೌದಲ್ಲ? ಏನು ತಗೊಂಡ್ಬಿಡಿದ್ರ? ಬಾಟ್ಲಿ ತಗೊಂಡ್ಬಿಡ್ತಾರ? ಒಲಿಗೆ ಬಿದ್ದಾವನ? ಎಷ್ಟು ಒಲಿಗೆ ಬಿದ್ದಾವ? ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶುಕ್ರಾಜ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶುಕ್ರಾಜ್, ಈ ರೀತಿಯಾಗಿ ರಕ್ತ ಬರುವಂತೆ ತಲೆಗೆ ಥಳಿಸಿದ್ದಾರೆ ಅಂತಂದ್ರೆ ಕಾರಣ ಏನು ಅನ್ನೋದು ಪ್ರಶ್ನೆ ಆಗುತ್ತೆ. ಕಾರಣ ಏನೇ ಇದ್ರೂ ಕೂಡ ಈ ರೀತಿಯಾಗಿ ಶಿಕ್ಷಕಿ ಥಳಿಸಬಹುದಾ, ಹಲ್ಲೆಯನ್ನ ಮಾಡಬಹುದಾ ಅನ್ನುವಂತ ಪ್ರಶ್ನೆಯೂ ಕೂಡ ಇದೆ. ಶಿಕ್ಷಕಿ ಏನ್ ಹೇಳ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಶಾಲೆ ಏನ್ ಹೇಳ್ತಾ ಇದೆ, ವಿದ್ಯಾರ್ಥಿ ಏನ್ ಹೇಳ್ತಾ ಇದ್ದಾನೆ, ಜೊತೆಗೆ ಯಾವ ಕಾರಣಕ್ಕಾಗಿ ಥಳಿಸಿರೋದು, ಏನಾದ್ರು ಡೀಟೇಲ್ಸ್ ಇದೆಯಾ? ಎಸ್ ಅಶ್ವಿನಿ, ಏನು ಈ ಒಂದು ಪ್ರಕರಣವನ್ನು ಸ್ವಲ್ಪ ತಡವಾಗಿ ಬೆಳಕಿಗೆ ಬಂದಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಸೆಪ್ಟೆಂಬರ್ 2ರಂದು ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಏನು ವಿದ್ಯಾರ್ಥಿ ಶಾಲೆಗೆ ಹೋಗ್ತಾ ಇಲ್ಲ, ಏನು ಅಲ್ಲಿ ಸ್ಥಳೀಯರು ಹೇಳೋ ಪ್ರಕಾರ ಕುರಿ ಕಾಯೋದಕ್ಕೆ ಹೋಗ್ತಾ ಇದ್ದ. ಅಂತ ಸಂದರ್ಭದಲ್ಲಿ ಅಲ್ಲಿ ಒಂದಿಷ್ಟು ಸಮಾಜದ ಸಂಘಟನೆಯ ಮುಖಂಡರುಗಳು ಶಾಲೆಗೆ ಬಂದು ಹಾಜರಿಯಲ್ಲಿ ನೋಡಿದಾಗ ಆ ವಿದ್ಯಾರ್ಥಿಯ ಶಾಲೆಗೆ ಬಾರದೇ ಇದ್ರು ಕೂಡ ಆ ವಿದ್ಯಾರ್ಥಿ ಹಾಜರಿಯನ್ನು ಹಾಕಿದ್ರು. ವಿದ್ಯಾರ್ಥಿ ಶಾಲೆಗೆ ಬಾರದಿದ್ರು, ಯಾಕೆ ನೀವು ಹಾಜರಿ ಹಾಕಿದ್ದೀರಿ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಸಂಘದ ಮುಖಂಡರು ಮಾಡಿರ್ತಾರೆ. ಅದೇ ಒಂದು ಸಿಟ್ಟಿಟ್ಕೊಂಡು ಸೆಪ್ಟೆಂಬರ್ 2ರಂದು ಆ ವಿದ್ಯಾರ್ಥಿಯನ್ನು ಇವರು ಥಳಿಸಿದ್ದಾರೆ ಅನ್ನೋ ಒಂದು ಸ್ಥಳೀಯರ ಮಾಹಿತಿಯ ಪ್ರಕಾರ ಹೇಳಲಾಗ್ತಿದೆ. ಆದ್ರೆ ಇದನ್ನು ಅಲ್ಲಿಯ ಶಿಕ್ಷಕರಾಗಿರ್ಬೋದು ಮತ್ತು ಮುಖ್ಯ ಉಪಾಧ್ಯಾಯರಾಗಿರ್ಬೋದು ಅವ್ರಿಗೂ ಇದನ್ನ ತಳ್ಳಿ ಆಗ್ತಾ ಇದ್ದಾರೆ. ಮಕ್ಕಳು ಏನೋ ಒಂದು ಶಾಲಾ ಆವರಣದಲ್ಲಿ ಬಡದಾಡ್ಕೊಳ್ತಾ ಇದ್ರು. ಇಂತಹ ಸಂದರ್ಭದಲ್ಲಿ ಆ ಒಂದು ಕೈಯಲ್ಲಿರ್ತಕ್ಕಂಥ ನೀರಿನ ಬಾಟಲ್ ಅನ್ನು ಅವರು ತಾಕಿ ಆ ಒಂದು ಪೆಟ್ಟು ಬಿದ್ದಿದೆ ಅಂತಂದು ಹೇಳಲಾಗ್ತಿದೆ. ಆದ್ರೆ ಇಲ್ಲಿ ಇದೆಲ್ಲ ನೋಡ್ತಾ ಇದ್ರೆ ಮೇಲ್ನೋಟಕ್ಕೆ ಆ ಒಂದು ಶಿಕ್ಷಕಿ ಏನಿದ್ದಾರೆ ಸುಷ್ಮಾ ಅಂತಂದ್ರೆ ಅತಿಥಿ ಶಿಕ್ಷಕಿ ಅವರು ವಿದ್ಯಾರ್ಥಿಯ ಒಂದು ತಲೆಗೆ ಹೊಡೆದಿದ್ದ ಒಂದು ಕಾರಣದಿಂದಾಗಿ ಸುಮಾರು ಒಂದು 3ರಿಂದ 4 ಹೊಲಿಗೆಗಳನ್ನು ಆ ಒಂದು ಕನಕಗಿರಿ ಆಸ್ಪತ್ರೆಯಲ್ಲಿ ಹಾಕಿದ್ದಾರೆ. ಇದಾದ ನಂತರ ಪೋಷಕರಿಗೆ ಮಾಹಿತಿ ತಿಳಿದ ಮೇಲೆ ಅವರು ಸ್ಕ್ಯಾನಿಂಗ್ ಮಾಡಿಸುವಂತೆ ಆ ಒಂದು ಶಾಲಾ ಶಿಕ್ಷಕರಿಗೆ ಒತ್ತಾಯಿಸಿದ್ದಾರೆ. 2-3 ದಿನ ಕಳೆದ್ರೂ ಕೂಡ ಅವರು ಇಲ್ಲಿವರೆಗೂ ಒಂದು ಸ್ಕ್ಯಾನ್ ಮಾಡಿಸುವಂತ ಒಂದು ಕೆಲಸಕ್ಕೆ ಕೈ ಹಾಕಿಲ್ಲ. ಇದಕ್ಕಾಗಿ ಅಲ್ಲಿ ಪೋಷಕರು ಕೂಡ ಒಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳ್ಬೋದು. ನಮ್ಮ ವಿದ್ಯಾರ್ಥಿಗೆ ಇವರು ಹೊಡೆಯೋದಿದ್ರೆ ಸೂಕ್ಷ್ಮವಾಗಿ ತಿಳಿಸಿ ಒಂದ್ 2 ಕೈಗೆ ಹೊಡಿಬಹುದಾಗಿತ್ತು. ಆದ್ರೆ ತಲೆಗೆ ಒಂದು ಸುಮಾರು 3-4 ಹೊಲಿಗೆ ಬೀಳೋ ತರ ಹೊಡೆದಿದ್ದಾರೆ. ಅಂದ್ರೆ ಇದು ಉದ್ದೇಶ ಪೂರ್ವಕವಾಗಿ ಹೊಡೆದಿದ್ದಾರೆ. ನಮ್ಮ ಹುಡುಗ ಶಾಲೆಗೆ ಹೋಗ್ತಾ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಇಟ್ಕೊಂಡು ಇವರು ಈ ರೀತಿ ನಮಗೆ ವಿದ್ಯಾರ್ಥಿಗೆ ಥಳಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಏನು ಆ ವಿದ್ಯಾರ್ಥಿಗೆ ತಂದೆ ಕೂಡ ಇರದೇ ಇದ್ದ ಕಾರಣಕ್ಕೆ ಆ ಸಮಾಜದ ಮುಖಂಡರೊಬ್ರು ಮುಖ್ಯ ಶಿಕ್ಷಕರಿಗೆ ಕೇಳಿದ್ದಾರೆ, ಈ ಸಂದರ್ಭದಲ್ಲಿ ಯಾಕೆ ಈ ವಿದ್ಯಾರ್ಥಿ ಇಷ್ಟೊಂದು ಏನೋ ಗಂಭೀರವಾಗಿ ನೀವು ಗಾಯಗೊಳಿಸುವಂತೆ ಹೊಡೆದಿದ್ದೀರಿ ಅಂತಂದು. ಇದಾದ್ಮೇಲೆ ಆ ಮುಖ್ಯ ಶಿಕ್ಷಕರು ಕೂಡ ಏನೋ ಒಂದು ಉತ್ತರ ಕೊಟ್ಟು ತಪ್ಪಿಸ್ಕೊಳ್ಳೋ ಒಂದು ಪ್ರಯತ್ನ ಕೂಡ ಮಾಡಿದ್ದಾರೆ. ಇನ್ನು ಕೂಡ ನಾವು ಕೂಡ ಒಂದು ಸಂಪರ್ಕ ಮಾಡಿದ್ವಿ, ಅವ್ರಿಗೂ ಹೇಳ್ತಾ ಇರೋದು ಅಂತ ಗಂಭೀರ ಗಾಯಗಳ ಏನಾಗಿಲ್ಲ, ನಾವೆಲ್ಲ ಕೂಡ ಸೆಟಲ್ಮೆಂಟ್ ಮಾಡ್ಕೊಂಡಿದೀವಿ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ನೋಡಿದ್ರೆ ಶಿಕ್ಷಕರು ಯಾಕೆ ವಿದ್ಯಾರ್ಥಿಗಳ ಮೇಲೆ ಈ ರೀತಿ ಗಂಭೀರವಾಗಿ ಒಂದು ಹೊಡೆಯುವ ಕೆಲಸ ಮಾಡ್ತಾರೆ ಅಂತಂದು ನಿಜಕ್ಕೂ ಒಂದು ವಿಪರ್ಯಾಸ ಅಂತ ಹೇಳ್ಬೋದು. ಇನ್ನು ಈ ಕುರಿತಾಗಿ ಅಲ್ಲಿಯ ಸ್ಥಳೀಯರು ಕೂಡ ಈಗ ಆ ಒಂದು ಶಿಕ್ಷಕಿಗೆ ಒಂದು ಏನೋ ಈಗ ವಾರ್ ಮಾಡುವಂತ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ ಅಂತ ಹೇಳ್ಬೋದು. ಶಿಕ್ಷಕಿ ಕೂಡ ಈಗ ಯಾವುದೇ
ಫೋನ್ ಕೂಡ ರಿಸೀವ್ ಮಾಡ್ತಾ ಇಲ್ಲ. ಯಾರು ಫೋನ್ ಮಾಡಿದ್ರು ಕೂಡ ಮುಖ್ಯ ಶಿಕ್ಷಕರ ಕೈಗೆ ಕೊಡುವಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ಕೂಡಲೇ ಏನು ಈ ಒಂದು ಕೊಪ್ಪಳ ಜಿಲ್ಲೆ DDPI ಇದ್ದಾರೆ, ಅವರು ಕೂಡಲೇ ಸ್ಥಳಕ್ಕೆ ಆಗಮಿಸಿದಿ ಆ ಒಂದು ಅಲ್ಲಿ ಏನ್ ನಡೆದಿದೆ ಅನ್ನೋದು ಒಂದು ವಾಸ್ತವ ಸ್ಥಿತಿ ಅರಿತು ಆ ಒಂದು ಶಿಕ್ಷಕಿಗೆ ಒಂದು ಏನು ಈ ಒಂದು ಮಗುವಿಗೆ ಯಾಕೆ ಹೊಡೆಯೋದಕ್ಕೆ ಕಾರಣ ಅಂತಂದು ತಿಳಿದು ಆ ಒಂದು ಪಾಲಕರಿಗೆ ಒಂದು ವಿಷಯ ಮುಟ್ಟಿಸ್ಬೇಕಾಗಿ ನಮ್ಗೆ ಕೇಳ್ಕೊಳ್ತಿದ್ದಾನೆ ಅಂತ ಹೇಳ್ಬೋದು. ಓಕೆ ಶುಕ್ರಾಜ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.